ಇವಾಗ ದೇವಸ್ಥಾನ ಕ್ಲೋಸ್ ಆಗಿತ್ತು ಅಂತೇಳಿ ಮತ್ತೆ ಸಾಯಂಕಾಲ ಹೋಗಿ ಓಪನ್ ಇದೆ ಅಂತ ಹೇಳಿದ್ರು. ಮತ್ತೆ ಹೊರಟ್ವಿ 7:30 ಹಂಗೆ. ಹತ್ರ ಇತ್ತು. ಇದು ಹೊಸ ದುರ್ಗಮ್ಮನ ದೇವಸ್ಥಾನ, ಅಂದರೆ ಹಳೇದಿತ್ತಲ್ವ, ಅದಕ್ಕೆ ಹೊಸ ದೇವಸ್ಥಾನ ಕಟ್ಟಿಸಿದ್ದಾರೆ. ಅಂದರೆ ಹೊಸದಾಗಿ ಜಾತ್ರೆ ಮಾಡ್ತಿದ್ದಾರೆ. ತುಂಬ ಚೆನ್ನಾಯಿತು ನೋಡಿ, ಹೊಸದಾಗಿ ಕಟ್ಟಿಸಿರೋ ದೇವಸ್ಥಾನ. ಇದು ದುರ್ಗಮ್ಮನ ದೇವಸ್ಥಾನ ಹೊಸದಾಗಿ ಕಟ್ಟಿದ್ದಾರೆ. ಚೆನ್ನಾಗಿದೆ. ಹಳ್ಳೀಲಿ ಚೆನ್ನಾಗಿತ್ತು. ಜಾತ್ರೆ ತುಂಬ ಜೋರಾಗೆ ಮಾಡಿದರು. ಇನ್ನೇನು ದುರ್ಗಮ್ಮನ ದೇವಸ್ಥಾನ ಅಂದರೆ ನಾನ್ ವೆಜ್ಜೇ ಬೇಟೆನೇ ಮಾಡೋದು. ಜಾತ್ರೆ ಅಂದಾಗ ಮನೆ ತುಂಬ ನೆಂಟರು ಎಲ್ಲರೂ ಇರ್ತಾರೆ. ಅದೊಂಥರ ಖುಷಿ ಕೊಡುತ್ತೆ. ಎಲ್ಲರೂ ಒಂಥರ ಎಲ್ಲ ಬೆರೆತು ಒಂದೊಂದು ಥರ ಅಡುಗೆ ಮಾಡಿಕೊಂಡು ಚೆನ್ನಾಗಿತ್ತು. ಸಾಯಂಕಾಲ ಡ್ರಾಮಾ ಇದೆ ಅಂತ ನೋಡೋಕೆ ಹೊರಟಿದ್ದೀವಿ. ನೋಡಬೇಕು. ನಾನು ಫಸ್ಟ್ ಟೈಮ್ ಡ್ರಾಮಾ ನೋಡ್ತಿರೋದು. ಯಾಕಂದರೆ ನೋಡಿದ್ದೀನಿ, ಬಟ್ ಅಂಥ ಇಂಟ್ರೆಸ್ಟ್ ಕೊಟ್ಟಿಲ್ಲ. ಬಟ್ ಈ ಟೈಮ್ ನೋಡಬೇಕು. ಎಷ್ಟು ಚೆನ್ನಾಗಿರುತ್ತೋ ನೋಡಿ ಹೇಳ್ತೀನಿ. ಬಾಯ್. ಹಲೋ, ಹಾಯ್, ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಬ್ಲಾಗ್. ಏನಪ್ಪ ವಿಶೇಷ ಅಂದರೆ, ಆಂಟಿ ಅಂಕಲು ನನ್ನ ಹಬ್ಬಕ್ಕೆ ಕರ್ಕೊಂಡೋಗಿದ್ರು ಅವ್ರ ಊರಲ್ಲಿ, ಅವ್ರ ಸ್ವಂತ ಊರಲ್ಲಿ. ಅವರು ಅಂದರೆ ಚಳ್ಳಕೆರೆಯಲ್ಲಿ ಸುಮ್ಮನೆ ಸೆಟ್ಲ್ ಆಗಿರೋದು. ಅಂದರೆ ಕೆಲಸದ ಅನಿವಾರ್ಯದಿಂದ ಇಲ್ಲಿದ್ದಾರೆ ಅಷ್ಟೇ. ಅವ್ರ ಸ್ವಂತ ಊರು ಇದೆ, ಸ್ವಂತ ಮನೆಯೂ ಇದೆ ನೋಡಿ. ಅಲ್ಲಿ ಅವ್ರ ಕಡೆ ಅಂದರೆ ಮಡ್ಲಕ್ಕಿ ತುಂಬ್ತಿದ್ದಾರೆ. ಅವ್ರಿಗೆ ಸೀರೆ ತಂದು ಆಂಟಿಗೆಲ್ಲ ಅಂದರೆ ಇಲ್ಲೇ ತಂದು ಎಲ್ಲ ಹಾಕ್ತಿದ್ದಾರೆ. ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದಾರೆ. ಆಂಟಿ ಅಂಕಲ್ಗೆ ಇಬ್ರಿಗೂ ಬಟ್ಟೆ ತಂದು, ಜಾತ್ರೆ ಅಲ್ವಾ, ಜಾತ್ರೆ ಆದರೆ ಅವ್ರ ಪದ್ಧತಿ ಪ್ರಕಾರ ಬಟ್ಟೆ ತರ್ತಾರೆ ತವ್ರ ಮನೆಯಿಂದ. ಅವ್ರ ಪದ್ಧತಿಯಲ್ಲಿ ಬಟ್ಟೆ ಎಲ್ಲ ತಂದಿದ್ರು. ಹಂಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗಿದ್ರು. ನಾವು ಹೋಗಿದ್ದು ಈವ್ನಿಂಗ್ ಅಲ್ವಾ, ಆಗಲೇ ದೇವಸ್ಥಾನ ಕ್ಲೋಸ್ ಇತ್ತು. ಬೆಳಗ್ಗೆ ಟೈಮಲ್ಲೂ ಅಂದರೆ ಎಲ್ಲ ಪೂಜೆ ಎಲ್ಲ ಆಗಿರುತ್ತಲ್ಲ, ಸಂಜೆ ಟೈಮ್ನು ಕ್ಲೋಸ್ ಮಾಡಬೇಕಂತೆ, ತಾಯಿ ಶಾಂತಿ ಆಗಲಿ ಅಂತ ಹೇಳಿಬಿಟ್ಟು. ಅದರಿಂದ ದೇವಸ್ಥಾನ ಕ್ಲೋಸ್ ಇತ್ತು. ಬೆಳಗ್ಗೆ ಟೈಮ್ ಮತ್ತೆ ಓಪನ್ ಇರುತ್ತೆ ಬಾಕಂತ ಹೇಳಿದರು. ಇವರು ಹೊರಗಡೆನೇ ಕೈ ಮುಗಿಬೋದು ಅಂತೇಳಿ ಹೊರಗಡೆನೇ ಕೈ ಮುಗಿದ್ರು. ಅಂದರೆ ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಮನೆಯಲ್ಲೂ ಗೆಸ್ಟ್ ಬಂದಿಲ್ಲ ಅನ್ನೋಂಗಿಲ್ಲ. ಪ್ರತಿಯೊಬ್ಬರು ಮನೆಯಲ್ಲೂ ಬಂದಿದ್ದರು. ಹೊರಗಡೆ ಕುತ್ಕೊಂಡು ಅವ್ರು ಮಾತಾಡೋದು, ನಗೋದು. ಹಳ್ಳಿನ ನಾವು ತುಂಬ ಮಿಸ್ ಮಾಡ್ಕೊತೀವಿ ಅನಿಸುತ್ತೆ. ನಿಜ. ಈ ಟೌನಲ್ಲಿ ಏನಿದೆ, ಊಟ ಮಾಡಿದ್ವಾ, ಮಲಗಿದ್ವಾ, ಕೆಲ್ಸಕ್ಕೆ ಹೋಗಿ ಬಂದ್ವಾ, ಅಷ್ಟು ಬಿಟ್ಟರೆ ಏನೂ ಇಲ್ಲ. ಹಳ್ಳಿಯಲ್ಲಿ ಇರೋ ಸುಖ ಎಲ್ಲೂ ಇಲ್ಲ. ಅದೇ ಅಂತಾರಲ್ಲ, ನಿಜ. ನಮ್ಮೂರು ನಮಗೆ ಸ್ವರ್ಗ ಅನ್ನೋದು ಸತ್ಯವಾದ ಮಾತು. ನನ್ನ ಪ್ರಕಾರ ತುಂಬ ಚೆನ್ನಾಗಿತ್ತು. ಅಲ್ಲವ್ರ ಜೊತೆ ಕೂತ್ಕೊಂಡು ನಾನು ಬೆರ್ತಿದ್ದು ಫಸ್ಟ್ ಟೈಮು. ಬೇರೆಯವ್ರ ಜೊತೆ ಬೆರ್ತಿದ್ದು, ಅವ್ರ ಜೊತೆ ಮಾತಾಡಿ ಖುಷಿಪಟ್ಟಿದ್ದು. ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದವರು. ಭಾಳ ಖುಷಿಯಾಯಿತು. ನಾನು ಮದುವೆ ಆದಾಗಳಿಂದ ಎಲ್ಲೂ ಈ ಥರ ಫಸ್ಟ್ ಟೈಮ್ ಹೋಗಿರೋದು. ಮುಂಚೆ ಇಲ್ಲಾಂದರೆ ನಮ್ಮ ಹಳ್ಳಿಗಳಿಗೆ ಹೋಗ್ತಾಯಿದ್ವಿ. ಅಂದರೆ ಬೇರೆ ಕಡೆ ಹೋದಾಗ ಒಂಥರ ಏನೋ ಖುಷಿ, ಭಾಳ ಖುಷಿಯಾಯಿತು. ತುಂಬ ಚೆನ್ನಾಗೇ ನೋಡಿಕೊಂಡ್ರು. ಹಳ್ಳಿಲಿರೋ ಸುಖ ಇನ್ನೆಲ್ಲೂ ಇಲ್ಲ ನನ್ನ ಪ್ರಕಾರ. ಯಾಕೆಂದರೆ ಪ್ರತಿಯೊಬ್ಬರು ಮನೇಲೂ ಗೆಸ್ಟ್ ಇದ್ದರು. ಪ್ರತಿಯೊಬ್ಬರು ಹೊರಗಡೆ ಕೂತ್ಕೊಂಡು, ಅದರಲ್ಲಿ ಬೇಸಿಗೆ ಟೈಮಲ್ಲಿ ಹೊರಗಡೆ ಕೂತ್ಕೊಂಡು ಮಾತಾಡೋದು, ಮಲಗೋದು, ಅಲ್ಲಿ ಏನಾದರೂ ಹಳ್ಳಿ ಪದಗಳೆಲ್ಲ ಆಟ ಆಡೋದು ತುಂಬ ಚೆನ್ನಾಗಿತ್ತು. ಅಲ್ಲಿ ಹೇಳ್ಬೇಕಂದ್ರೆ ಡ್ರಾಮಾ ಇತ್ತು, ನಾವು ನೋಡೋಕ್ಕೂ ಹೋಗಿದ್ವಿ. ಅದು ತುಂಬ ಚೆನ್ನಾಗಿತ್ತು. ನಿಲ್ಲು ಬಾಲೆ, ನಿಲ್ಲು. ನೀನಾರು ಹದಿಹರೆಯದ ಹಾದಿಯಲ್ಲಿ 19ರ ಪ್ರಾಯದಲ್ಲಿ
ಈ ದಟ್ಟವಾದ ಬೆಟ್ಟ ಗುಡ್ಡಗಳ ನಡುವೆ ಗಟ್ಟಿಯಾಗಿ ಗಂಟೆ ಹೊಡೆದು ಕಣ್ಣು ಕಾಣದ ಕಿವಿ ಕೇಳದ ಕಲ್ಲು ದೇವರನ್ನು ಪೂಜಿಸಿ ಸುಮ್ಮನೆ ಹೊರಟು ಹೋದರೆ ಆ ಕಲ್ಲು ಪಟ್ಟ ವರವಾದರೂ ಏನು? ಈ ನಿನ್ನ ತುಂಬಿ ತುಳುಕುವ ಯೌವನಕ್ಕೆ ನಾ ಕೊಡುವೆ ವರ. ನೋಡಿ, ನೀವು ಯಾರು ಅಂತ ನನಗೆ ಗೊತ್ತಿಲ್ಲ. ಅದಲ್ಲದೆ ಈ ಊರಿನ ಪ್ರಕಾಶ್ ಅವರ ತಂಗಿ ನಾನು. ಅದು ನಿಮಗೆ ಗೊತ್ತಾ? ಗೊತ್ತಾಯ್ತು ಬಾಲೆ, ಗೊತ್ತಾಯ್ತು. ಆದರೆ ಈ ನಿನ್ನ ರೂಪರಾಶಿಗೆ ಸೋಮಿಸುವಂತಹ ನಿನ್ನ ಹೆಸರು ತಿಳಿಯಲಿಲ್ಲ. ನನ್ನ ಹೆಸರು ಸಂಧ್ಯಾ ಅಂತ. ಏನು ಇವಳ ಸೌಂದರ್ಯ! ಇವಳ ಹಂಗಾಂಗವು ನನ್ನನ್ನು ಪುಳಕಗೊಳಿಸುತ್ತದೆ. ಈ ನಿನ್ನ ಜನ್ಮಕ್ಕೆ ಕಾರಣಕರ್ತಾದ ಆ ನಿನ್ನ ತಂದೆ ತಾಯಿಗಳಿಗೆ ನನ್ನ ಶತಕೋಟಿ ನಮಸ್ಕಾರ. ಈ ನಿನ್ನ ದುಂಡು ದೇಹವನ್ನು ಅದೆಷ್ಟು ಕಟ್ಟಿನಷ್ಟಾಗಿ ಸೃಷ್ಟಿಸಿರುವ ಬ್ರಹ್ಮ ವಾರವಾ ಬ್ರಹ್ಮ, ಈ ಶಿಲಾಮಲೆಯ ಕೆತ್ತನೆಗೆ ನನ್ನ ಪ್ರಣಾಮಗಳು. ಓಹೋ, ಕೇವಲ ಒಂದು ಹೆಣ್ಣಿಗಾಗಿ ಇವನು ನನ್ನನ್ನೇ ಕೊಲ್ಲಲು ಹೊರಟಿದ್ದಾನೆಂದರೆ ಇವನು ಏನೋ ಸಂಚು ಮಾಡುತ್ತಂತೆ ಕಾಣುತ್ತಿದೆ. ಈ ಹಕ್ಕರ ಎದುರು ನೀಗೆ ಏನು ತಿಳಿಯಬೇಡ. ಈಗ ನಾನು ನಿರಾಯುಧವಂತ. ಆದರೂ ನಿನ್ನ ಬಿಸಿಲಿಗೆ ಎರಬರುವ ಗಂಡಗೆ ಈ ನರೇಂದ್ರ ಉಗುರಿನಿಂದ ಹೋಗುವ ವಿಷಯಕ್ಕೆ ಕೊಟ್ಟರೇಕೆ? ಇಂದು ನಿನ್ನ ಅದೃಷ್ಟ ಚೆನ್ನಾಗಿದೆ. ಮುಂದರಿಂದ ನೀನು ಮುಸಲಮ್ಮ ಬಂಡರ